ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ನಿಮ್ಮೆಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಸಂತೋಷವಾಗಿದ್ದೀನಿ ಅಂತ ನಂಬ್ತೀನಿ. ಈ ಸಮಯದಲ್ಲಿ ಮುಖ್ಯವಾಗಿ ದೇವರ ವಾಕ್ಯ ನಿಮ್ಮ ಹತ್ರ ನಾನು ಹಂಚ್ಕೊಳಕ್ಕೆ ತುಂಬ ಸಂತೋಷ ಪಡ್ತೀನಿ. ಫ್ರೆಂಡ್ಸ್, ನಿಜವಾಗಲೇ ಈ ಸಮಯದಲ್ಲಿ ಜ್ಞಾನೋಕ್ತಿಗಳು, ಬೈಬಲಲ್ಲಿ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ, ಇದು ಎಲ್ಲರಿಗೂ ಸಹಾಯ ಆಗುತ್ತೆ. ಈ ವಾಕ್ಯ ನನ್ನ ಜೀವನದಲ್ಲಿ, ನನ್ನ ಮದುವೆ ಜೀವನದಲ್ಲಿ ಮುಖ್ಯವಾಗಿ ನನಗೆ ಭಾಳ ಸುಮಾರು ಸಮಯದಲ್ಲಿ ದೊಡ್ಡ ಅಪಘಾತ ನಡೆಯದಂತೆ ಕಾಪಾಡಿದ್ರಂಥ ವಚನ ಈ ವಾಕ್ಯನೇ. ನಿಮ್ಮ ಹತ್ರ ಹಂಚ್ಕೊತೀನಿ. 15ನೇ ಅಧ್ಯಾಯ 1ನೇ ವಚನ, ಮೃದುವಾದ ಪ್ರತಿ ಉತ್ತರವು ಸಿಟ್ಟನ್ನು ಆರಿಸುವುದು. ಏನು ಹೇಳ್ತಾರೆ? ಮೃದುವಾದ ಪ್ರತಿ ಉತ್ತರವು ಸಿಟ್ಟನ್ನು ಆರಿಸುವುದು, ಬಿರು ನುಡಿಯು ಸಿಟ್ಟನ್ನೇರಿಸುವುದು. ಇಲ್ಲಿ ಹೇಳ್ತಾರೆ ಮೃದುವಾದ ಪ್ರತಿ ಉತ್ತರ. ಏನು? ಪ್ರತಿ ಉತ್ತರ, ಮೃದುವಾದ ಪ್ರತಿ ಉತ್ತರ ಸಿಟ್ಟನ್ನು ಆರಿಸ್ತದಂತೆ. ಬಿರು ನುಡಿಯು ಸಿಟ್ಟನ್ನು ಏರಿಸ್ತದಂತೆ. ಸೊ ನಾನು ಯಾವಾಗಲೂ ನನಗೆ ನಮ್ಮ ಯಜಮಾನರಿಗೆ ಜಗಳ ಆಗುವಾಗ, ಜಗಳ ಬಂದಾಗ ಅವರೇನೋ ಭಾಳ ಸಿಟ್ಟಿಗೆ ಎದ್ದರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅವ್ರಿಗೆ ಗೊತ್ತಾಗುತ್ತೆ ನನಗೆ ಅವ್ರಿಗೆ ಭಾಳ ಸಿಟ್ಟು ಬಂದಿದೆ ಈ ಸಮಯದಲ್ಲಿ ನಾನು ಮಾತಾಡಿದ್ರೆ ಇದು ತುಂಬ ದೊಡ್ಡದಾಗುತ್ತೆ ಅನ್ನೋ ಸಂಬಂಧ ನಾನೇನು ಮಾಡ್ತೀನಿ, ನನಗೂ ಸಿಟ್ಟಿದ್ರೆ ಕೂಡ ನಾನು ಮಾತಾಡೋಕೆ ಹೋಗಿಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಸುಮಾರು ಸಮಯದಲ್ಲಿ ನನಗೆ ಭಾಳ ಸಿಟ್ಟು ಬಂದಿರುತ್ತೆ. ನಾನೇನೋ ಜೋರು ಮಾತಾಡ್ತಾ ಇರ್ತೀನಿ, ಆವಾಗ ಅವರು ಏನೂ ಮಾತಾಡೋಂಗಿಲ್ಲ, ಸುಮ್ಮನೆ ಇರ್ತಾರೆ. ಒಂದೊಂದು ಸಮಯದಲ್ಲಿ ತಿರುಗಿ ನಾವೇನು ಮಾಡಿದ್ದೀವಿ ಅಂದರೆ, ಅವ್ರಿಗೂ ಸಿಟ್ಟಿರುತ್ತೆ, ನನಗೂ ಸಿಟ್ಟಿರುತ್ತೆ, ಜೋರು ಮಾತಾಡಿ ಏನು ಮಾಡಿದ್ದೀವಿ, ಆ ಒಂದು ಸಮಯನ ಜಗಳ ಸ್ವಲ್ಪ ಜೋರಾಗಿ ಆಗಿ ಸುಮಾರು ಸಮಯದಲ್ಲಿ 2 ದಿವಸ 3 ದಿವಸ ಭಾಳ ಸಂತೋಷನ ಕಳ್ಕೊಂಡಿರೋಂಥ ದಿನಗಳು ಇದ್ದಾವೆ. ಅದೆಲ್ಲ ಇದ್ದ ಮೇಲೆ ಆಮೇಲೆ ನಾವು ಕಲ್ತಿರೋ ವಿಷಯ ಏನಂದರೆ, ನಾನು ಇವಾಗ ಅವರು ಜೋರಾಗಿ ಮಾತಾಡೋವಾಗ, ಅವ್ರಿಗೆ ಕೋಪ ಬಂದಿರೋವಾಗ ಇವಾಗ ನಾನು ಸುಮ್ಮನೆ ಇರಬೇಕು. ಅವ್ರಿಗೆ ಸ್ವಲ್ಪ ಚೆನ್ನಾಗಿದ್ದರೆ ಸ್ವಲ್ಪ ಮಾತಾಡ್ಬೋದು, ಅವ್ರ ಕೋಪ ಇದ್ದಾರೆ, ಆವಾಗ ನಾನು ಸಿಟ್ಟನ್ನು ತಿರುಗಿ ಎಬ್ಬಿಸ್ಬಾರ್ದು, ಇನ್ನೂ ಸಿಟ್ಟು ಬರೆಸ್ಬಾರ್ದು ಅವರಿಗೆ. ನಾನು ಇನ್ನೂ ಮಾತಾಡಿ ಸುಮಾರು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಗಂಡ ಹೆಂಡತಿ ಮಾತಾಡೋವಾಗ ಅವ್ರು ಏನೋ ಮಾತಾಡಿದ್ರೆ ನಾವು ಅವರಿಗೆ ಉತ್ತರ ಕೊಡ್ತೀವಿ, ನೀನು ಹಿಂಗೆ ಮಾಡಿದೆ, ನೀನು ಸರಿ ಮಾಡಲಿಲ್ಲ ಅಂತೇಳಿ. ಅದೇ ಥರ ಯಾರನ್ನ ವಿಷಯದಲ್ಲಿ ಆಗಿರ್ಬೋದು, ಯಾರನ್ನ ನಮ್ಮ ಮೇಲೆ ಏನೋ ಮಾತಾಡೋವಾಗ, ನಮ್ಮ ಹತ್ರ ಜೋರಾಗಿ ಮಾತಾಡೋವಾಗ ನಾವು ಸುಮ್ಮನೆ ಆಗಿಬಿಟ್ರೆ ಆ ಒಂದು ಸಮಯ ಮುಂದುವರಿಯೋಂಗಿಲ್ಲ, ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ದೇವ್ರ ವಾಕ್ಯ ನಮಗೆ ತುಂಬ ತಿಳುವಳಿಕೆಯಿಂದ ಕ್ಲಿಯರಾಗಿ ನಮಗೆ ತುಂಬ ಅದ್ಭುತವಾದ ರೀತಿಯಲ್ಲಿ ನಮ್ಮ ಸೊಲೊಮನ್ ರಾಜ ಅವ್ರಿಗೆ ಬರೆದಿದ್ದಾರೆ. ಹಿಂಗೆ ಮೃದುವಾದ ಪ್ರತಿ ಉತ್ತರವು ಸಿಟ್ಟನ್ನು ಆರಿಸ್ತದೆ, ಬಿರು ನುಡಿಯು ಸಿಟ್ಟನ್ನು ಏರಿಸ್ತದೆ. ಆಮೆನ್ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಯಾರೇ ನಮ್ಮ ಮುಂದೆ ಇರೋರು ಸಿಟ್ಟಲ್ಲಿ ಆಗೋವಾಗ ನಾವು ತಾಳ್ಮೆಯಿಂದ ಆ ಸಮಯದಲ್ಲಿ ಸುಮ್ಮನೆ ಇದ್ದು ಮೃದುವಾದ ಮಾತುಗಳು ಮಾತಾಡೋವಾಗ ಅವ್ರಿಗೆ ಎಂಥ ಕೋಪ ಇದ್ರೂ ಆ ಕೋಪ ಅಡಗಿಸೋಗ್ಬಿಡುತ್ತೆ, ತುಂಬ ತಪ್ಪುಗಳಿಗೆ ಕಾರಣ ಆಗಂಗಿಲ್ಲ. ಸೊ ನಿಮಗೆಲ್ಲ ಇದು ಸಹಾಯ ಆಯಿತು ಅಂತ ನಂಬ್ತೀನಿ. ನನಗೂ ಇದು ಸಹಾಯ ಆಗಿದೆ, ನಿಮಗೂ ಸಹಾಯ ಆಗುತ್ತಂತ ನಂಬ್ತೀನಿ. ಈ ವಾಕ್ಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ದೇವ್ರು ಸಹಾಯ ಮಾಡಿದ್ದಕ್ಕೆ ನಾನು ಭಾಳ ಸ್ತೋತ್ರ ದೇವ್ರಿಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೆನ್.